4 ವಾತಾವರಣ ಮತ್ತೆ ಹಗಲು ರಾತ್ರಿ ಸೇರಿ 6 ಅಣ್ಣ ತಮ್ಮಂದಿರಿರ್ತಾರೆ. ಹಗಲು ರಾತ್ರಿ ಸೇರಿ ತಮ್ಮ ತಮ್ಮ ಭಾಗಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ 4 ವಾತಾವರಣಗಳಲ್ಲಿ ಯಾರು ಶ್ರೇಷ್ಠರು ಅಂತ ಜಗಳ ಮಾಡ್ಕೋತಾ ಇರ್ತಾರೆ. ಆಗ ಅಗ್ನಿದೇವ ಹೇಳ್ತಾನೆ, ನಾನು ದೊಡ್ಡವನು. ಒಂದು ವೇಳೆ ನಾನಿಲ್ಲದೆ ಹೋದ್ರೆ ಬೆಳೆ ಬೆಳೆಯೋದಿಕ್ಕಾಗೋದಿಲ್ಲ. ಜನರು ಹಸುವಿನಿಂದ ಒದ್ದಾಡ್ಬೇಕಾಗತ್ತೆ. ಆಗ ಚಳಿಗಾಲ ಹೇಳತ್ತೆ, ನಾನೇ ಶ್ರೇಷ್ಠ ಅಂತ. ಇಲ್ಲ ಅಣ್ಣ, ನನ್ನಿಂದ ಯಾವಾಗ ಚಳಿ ಶುರುವಾಗುತ್ತೋ ಆಗ ಫಸಲು ತುಂಬಾ ಚೆನ್ನಾಗಿ ಬರುತ್ತೆ. ಇಂದ್ರದೇವನಿಗೆ ಇದೆಲ್ಲ ನೋಡ್ಕೊಂಡು ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಆಗ ಅವನು ಕೂಡ ತನ್ನ ಶಕ್ತಿನ ತೋರಿಸ್ತಾನೆ. ಅಣ್ಣ, ಬೆಳೆ ಬರೋದು ನಾನು ಮಳೆ ಬರೆಸ್ದಾಗ ಮಾತ್ರ. ಆಗ ವಾಯುದೇವ ನಾನೇನು ಕಮ್ಮಿ ಇಲ್ಲ ಅಂತ ತನ್ನ ಶಕ್ತಿನ ತೋರಿಸ್ತಾನೆ. ಅಣ್ಣ, ನಾನು ಯಾವಾಗ ನಡಿತೀನೋ ಆಗ ಮೋಡಗಳು ಬರುತ್ತೆ, ಆಮೇಲೆ ಮಳೆಯಾಗುತ್ತೆ. ಯಾವ ವಾತಾವರಣ ಚೆನ್ನಾಗಿದೆ ಅಂತ ಜನಗಳನ್ನ ಬಿಟ್ರೆ ಬೇರೆ ಯಾರು ಹೇಳೋದಿಕ್ ಸಾಧ್ಯ? ಇದನ್ನ ತಿಳ್ಕೊಳ್ಳೋದಿಕ್ಕೆ 4 ದೇವತೆಗಳು ವಿಜಯನಗರಕ್ಕೆ ಬರ್ತಾರೆ. ಬೇಸಿಗೆ ಕಾಲದ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ದುಡ್ಡಿನ ಮೇಲಾಣೆ. ಕೇಳಿಸ್ಕೊಂಡ್ರಲ್ಲ ನೀವೆಲ್ಲ, ವಿಜಯನಗರದ ಜನ ನನ್ನನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಒಬ್ಬ ವ್ಯಕ್ತಿ ಹೇಳಿದ್ರೆ ಸಾಕಾಗೋದಿಲ್ಲ ಅಣ್ಣ. ನೀವಂತೂ ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ. ಬೇಸಿಗೆನಲ್ಲಿ ಒಳ್ಳೆ ಮಾವಿನ ಫಸಲು ಬರುತ್ತೆ. ಅದರಿಂದ ನನಗಂತೂ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ. ತೀರ್ಮಾನ ಆಯ್ತು. ವಿಜಯನಗರದ ವಾಸಿಗಳ ಹತ್ರ ಅಗ್ನಿದೇವನ್ನ ಬಿಟ್ಟು ಉಳಿದ ಅಣ್ಣ ತಮ್ಮಂದಿರು ಹೊರಟೋದ್ರು. ಹಾಯ್ 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 ಹಾಯ್, ಎಷ್ಟೊಂದು ಬಿಸಿಲಿದೆಯಪ್ಪ. ನನ್ನ ದುಡ್ಡಿನ ಮೇಲಾಣೆ. ಹೇಗೆ ಅನಿಸ್ತಿದೆ ಅಂದ್ರೆ ಬೆಂಕಿನೇ ಮೈ ಮೇಲೆ ಬಿದ್ದಂಗಿದೆ. ಅಯ್ಯಯ್ಯೋ, ನನ್ನ ಮಾವಿನ ಹಣ್ಣೆಲ್ಲ ಒಣಗಿ ಉದುರು ಹೋಗ್ತಾ ಇದೆಯಲ್ಲಪ್ಪ. ಈ ಸಲ ಬೇಸಿಗೆಯಿಂದ ನನಗೆ ಸಾಕಷ್ಟು ನಷ್ಟ ಆಗ್ತಿದ್ಯಲ್ಲಪ್ಪ. ಅಯ್ಯೋ ಬಿಸ್ಲು, ನೀರೆಲ್ಲಿದ್ಯಪ್ಪ ನೀರು? ಅಯ್ಯೋ, ಇದೇನ್ ಬಿಸ್ಲ ಇಲ್ಲ ಬೆಂಕಿ ಕೆಂಡನ? ಇದೆಲ್ಲ ಯಾವಾಗ ಹೋಗುತ್ತಪ್ಪ? ಈ ಬೇಸಿಗೆ ಅಂತೂ ಹತ್ತಿನೆಲ್ಲ ಸುಟ್ಟು ಬಿಡ್ತಲ್ಲ. ಅಯ್ಯೋ ದೇವ್ರೇ, ಈ ಬೇಸಿಗೆಯಿಂದ ಕಾಪಾಡಪ್ಪ. ಮಳೆ ಬರೋ ಹಾಗೆ ಮಾಡು. ಜನ ನಿನ್ನನ್ನಲ್ಲ ಅಣ್ಣ, ನನ್ನನ್ನು ಕರೀತಿದ್ದಾರೆ. ಇವ್ರ ಪ್ರಾರ್ಥನೆನ ನಾನು ಕೇಳಲೇಬೇಕಲ್ವಾ? ಅದಾದ್ಮೇಲೆ ಇಂದ್ರದೇವ ತನ್ನ ಶಕ್ತಿನ ತೋರಿಸ್ತಾನೆ. ಮಳೆ ಬರ್ತಾ ಇದೆ. ಸದ್ಯ ಈ ಬೇಸಿಗೆಯಿಂದ ಮುಕ್ತಿ ಸಿಕ್ತು. ನನ್ನ ದುಡ್ಡಿನ ಮೇಲಾಣೆ. ಓಹೋ, ಈ ಅಕಾಲಿಕ ಮಳೆ ಅಂತೂ ನನಗೆ ಮೂರ್ತಿ ಕೆತ್ತೋದಿಕ್ಕೆ ಬಿಡೋದಿಲ್ಲ. ಅವಶ್ಯಕತೆಗಿಂತ ಮೀರಿ ಯಾವುದೂ ಒಳ್ಳೇದಲ್ಲ. ಅದ್ಯಾಕೆ? ಅದು ಮಳೆನೇ ಆಗಿರ್ಲಿ. ಅಯ್ಯೋ, ಇದೇನಪ್ಪ ನಮ್ಮನ್ನ ಹೀಗ್ ಪರೀಕ್ಷೆ ಮಾಡ್ತಿದ್ಯಾ ದೇವ್ರೆ? ನನ್ನ ದುಡ್ಡಿನ ಮೇಲಾಣೆ. ಅಯ್ಯೋ, ಇದಕ್ಕಿಂತ ತಂಡಿನೇ ಚೆನ್ನಾಗಿತ್ತು. ನನ್ನ ಬಟ್ಟೆ ಎಲ್ಲ ಒದ್ದೆ ಆಗ್ತಾ ಇದೆ. ಸರಿಯಾಗಿ ಹೇಳಿದ್ರಿ. ಆಗ ನನ್ನ ಹತ್ರ ತುಂಬಾ ಜನ ಬಟ್ಟೆಗಳನ್ನ ಒಗ್ದ್ಕೊಡಿ ಅಂತ ಬರ್ತಿದ್ರು. ಈಗ ಯಾರು ಬರೋದಿಲ್ಲ ಒಗ್ದ್ಕೊಡು ಅಂತ. ಈ ಚಳಿಗಾಲ ಯಾವಾಗ ಬರುತ್ತಪ್ಪ? ಅಣ್ಣ, ಈ ವಿಜಯನಗರ ಜನಗಳಿಗೆ ನೀವಲ್ಲ ಬೇಕಿರೋದು, ಅವ್ರಿಗೆ ಬೇಕಾಗಿರೋದು ನಾನು. ಈಗ ಇವನ್ ಸರ್ದಿ ತನ್ನ ಶಕ್ತಿನ ತೋರ್ಸೋದಿಕ್ಕೆ ವಿಜಯನಗರ ಪೂರ್ತಿ ತನ್ನ ಚಳಿನ ಹಬ್ಬಿಸ್ಬಿಟ್ಟ. ವಾತಾವರಣ ಎಷ್ಟು ಚೆನ್ನಾಗಿದೆಯಪ್ಪ. ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ. ನನ್ನ ದುಡ್ಡಿನ ಮೇಲಾಣೆ. ಚಳಿಗಾಲದಲ್ಲಿ ಜನರಿಗೆ ಹಸಿವು ಜಾಸ್ತಿ ಆಗತ್ತೆ. ಆಗ ನಾನು ದುಡ್ಡನ್ನ ಜಾಸ್ತಿ ಮಾಡ್ಕೋಬಹುದು. ಇದನ್ನ ತಗೊಳ್ಳಿ. ಇದನ್ನ ತಗೊಂಡು ಬೇಗ ನಮ್ಗೆ ಕಂಬಳಿ ಮಾಡ್ಕೊಡಿ. ಒಂದ್ ಸ್ವಲ್ಪ ಸಮಯ ಆಗುತ್ತೆ. ಈ ಸಲದ ವಾತಾವರಣ ತುಂಬಾ ಜೋರಾಗೇ ಇದೆ. ಉರಿಯೋ ಬಿಸಿಲು ಮತ್ತೆ ಸುರಿಯೋ ಮಳೆಗಿಂತ ಇದೇ ಒಳ್ಳೇದಲ್ವಾ? ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಏನಪ್ಪ ಈ ನೀರು ಇಷ್ಟೊಂದು ಕೊರಿತಾ ಇದೆ? ಏನಪ್ಪ ಮಾಡೋದೀಗ? ಇದೆಂತ ಕಂಬಳಿ ಮಾಡ್ಕೊಂಡಿದ್ದೀರಾ? ಇದರಿಂದ ಚಳಿನೇ ಕಡಿಮೆ ಆಗ್ತಿಲ್ವಲ್ಲಪ್ಪ? ಅಯ್ಯೋ, ಬೆಂಕಿ ಶಾಖದಿಂದ ಹೋಗದೆ ಇರೋ ತಂಡಿ ಕಂಬಳಿಯಿಂದ ಹೊರಟು ಹೋಗುತ್ತೇನೋ.
ಪ್ರತಿದಿನ ಅಂಗಡಿ ತೆಗ್ದು ಯಾರಿಗೋಸ್ಕರ ಕಾಯ್ತಿರ್ತ್ಯಾ? ಈ ಚಳಿ ಎಲ್ರನ್ನೂ ಹುಷಾರ್ ತಪ್ಸಿದೆ. ಜನಗಳು ವೈದ್ಯರ ಔಷಧಿ ತಿಂತಾರ ಇಲ್ಲ ಈ ನಿಮ್ಮ ದಿನಸಿನ? ಅಯ್ಯ, ನಾನು ದುಡ್ಡಿನ ಮೇಲಾಣೆ. ಈ ಎಲ್ಲ ವಾತಾವರಣನೂ ನನ್ನನ್ನು ಹಾಳು ಮಾಡ್ತಾ ಇದೆಯಲ್ಲಪ್ಪ. ಈ ವಾತಾವರಣ ಅಂತೂ ನನ್ನ ಆರೋಗ್ಯ ಎಲ್ಲ ಹಾಳು ಮಾಡ್ತಾ ಇದೆ. ಈಗ ಜನಗಳಿಗೆ ನಾನು ಹೇಗೆ ಔಷಧಿ ಕೊಡ್ಲಿ? ಸರಿ, ನಾಳೆ ಬನ್ನಿ ಹೋಗಿ. ಮೊದಲನೇದಾಗಿ ಇಷ್ಟೊಂದು ಚಳಿ, ಮೇಲೆ ಔಷಧಿ ಬೇರೆ ಇಲ್ಲ ಅಂತಿದಾರಲ್ಲಪ್ಪ. ಭಗವಂತ ನಮ್ಮನ್ನ ನೀನೇ ಕಾಪಾಡ್ಬೇಕಪ್ಪ. ಈಗ ಚಳಿಗಾಲಕ್ಕೂ ಅರ್ಥ ಆಯ್ತು ತನ್ನ ಶಕ್ತಿ ಇಲ್ಲಿ ಉಪಯೋಗಕ್ ಬರಲ್ಲ ಅಂತ. ಈಗ ಮುಂದಿನ ಸರ್ದಿ ಅವರ ಕೊನೆ ತಮ್ಮ ವಾಯುದೇವನದಾಗಿತ್ತು. ನೀವೆಲ್ಲ ನೋಡಿದ್ರಿ ಅಲ್ವಾ? ಅವ್ರಿಗೆಲ್ಲ ಬೇಕಾಗಿರೋದು ನೀವಲ್ಲ, ವಿಜಯನಗರದ ನಿವಾಸಿಗಳಿಗೆ ಬೇಕಾಗಿರೋದು ನಾನು. ವಾವ್, ಎಂತ ಗಾಳಿ ಬೀಸ್ತಿದ್ಯಪ್ಪ. ನನ್ನ ಬಟ್ಟೆ ಈಗ ಬೇಗ ಒಣಗುತ್ತೆ. ಇವತ್ತು ಬಟ್ಟೆ ಒಗೆಯೋದ್ರಲ್ಲಂತೂ ಸಿಕ್ಕಾಪಟ್ಟೆ ಮಜಾ ಸಿಗುತ್ತೆ. ಅಯ್ಯೋ ನನ್ನ ಬಟ್ಟೆ, ಅಯ್ಯೋ ನನ್ನ ಬಟ್ಟೆಗಳು ಆರೋಗ್ತಾ ಇದೆಯಲ್ಲಪ್ಪ. ಅಯ್ಯೋ ನನ್ನ ಬಟ್ಟೆ. ಅಯ್ಯಯ್ಯೋ ಅಯ್ಯಯ್ಯೋ, ಎಂತ ಹಣೆ ಬರನಪ್ಪ ಇದು. ಅಯ್ಯಯ್ಯೋ ನನ್ನ ಬಾಳೆ ಗಿಡ, ಅಯ್ಯಯ್ಯೋ ಹಾರ್ಕೊಂಡು ಹೋಗ್ತಿದ್ದೀರಪ್ಪ. ನನ್ನ ದುಡ್ಡಿನ ಮೇಲಾಣೆ. ಅಯ್ಯೋ, ನನ್ನ ತಿನ್ಸಿ. ಅಯ್ಯೋ, ನನ್ನ ಅಂಗಡಿ. ಏನಪ್ಪ ಇದು? ಅಯ್ಯೋ, ಒಬ್ಬನೇ ಎಲ್ಲೋಗ್ತಿದ್ಯಪ್ಪ? ಇರೋ, ನಾನು ಬಂದೆ ನಿನ್ ಜೊತೆ. ಅಯ್ಯೋ. ವಾಯುದೇವ ಬಂದ್ಮೇಲೂ ವಿಜಯನಗರದ ನಿವಾಸಿಗಳು ಖುಷಿಯಾಗಿರ್ಲಿಲ್ಲ. ಅಲ್ಲಿನ ಜನಗಳು ಈ ಸಮಸ್ಯೆಗಳಿಂದ ತುಂಬಾನೇ ನೊಂದ್ಬಿಟ್ಟಿದ್ರು. ಗುರುಗಳೇ, ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳಿ. ಇದಕ್ಕೂ ಮುಂಚೆ ನಮ್ಗೆ ಯಾವತ್ತೂ ಈ ತರ ಆಗೇ ಇರ್ಲಿಲ್ಲ. ಈ ವಾತಾವರಣಗಳಂತೂ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದೆ. ನನ್ನ ದುಡ್ಡಿನ ಮೇಲಾಣೆ. ನನಗೂ ತುಂಬಾನೇ ನಷ್ಟ ಆಗೋಯ್ತು ಗುರುಗಳೇ. ನನಗೇನ್ ಅನ್ನಿಸ್ತಿದೆ ಅಂತಂದ್ರೆ ದೇವಾನು ದೇವತೆಗಳು ತಮ್ಮ ತಮ್ಮಲ್ಲೇ ಕಿತ್ತಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ದೇವತೆಗಳಾಗಿ ಅವ್ರು ಯೋಚನೆ ಮಾಡ್ಬೇಕಲ್ವಾ? ಅವ್ರಗಳ ಗಲಾಟೆಯಲ್ಲಿ ನಮಗ ನಷ್ಟ ಆಗ್ತಿದೆಯಲ್ಲ. ಜಗಳ ಯಾವಾಗ್ಲೂ ಒಬ್ಬರಿಗಿಂತ ಒಬ್ರು ತಾವು ಶ್ರೇಷ್ಠ ಅನ್ನೋದನ್ನ ತೋರ್ಸೋದಿಕ್ಕಾಗಿ ಆಗುತ್ತೆ. ಅವರಿಗೆ ಒಂದು ವಿಷಯ ಅರ್ಥ ಆಗ್ಬೇಕು. ಜನರಿಗೆ ಅವರಲ್ಲಿ ಯಾರು ಶ್ರೇಷ್ಠ ಅಂತ ಅನ್ನೋದಕ್ಕಿಂತ ಅವರೆಲ್ಲರೂ ಒಟ್ಟಾಗಿರೋದೇ ಇಷ್ಟ ಅಂತ ಗೊತ್ತಾದ್ರೆ ಆಗ ಬಹುಶಃ ಈ ಜಗಳ ನಿಲ್ಲಬಹುದು. ಗುರುಗಳ ಮಾತನ್ನು ಕೇಳಿದ 4 ದೇವಾನುದೇವತೆಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರ ನಿರ್ಧಾರ ಸರಿಯಾಗೇ ಇತ್ತು. ಮಳೆಗಾಲ ಬೇಸಿಗೆ ಕಾಲ ಆದ್ಮೇಲೆ ಬರೋದು. ಹೇಗೆ ಚಳಿ ಮಳೆ ಜೊತೆ ಇರುತ್ತೋ, ಬೇಸಿಗೆಯಲ್ಲಿ ಗಾಳಿ ಬಂದಾಗ ಖುಷಿ ಸಿಗುತ್ತೋ, ಗಾಳಿ ಮೋಡಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗತ್ತೆ. ಯಾಕೆಂದ್ರೆ ಎಲ್ಲಾ ಕಡೆ ಮಳೆ ಆಗ್ಲಿ ಅಂತ. ಅದಾದ್ಮೇಲೆ ವಾತಾವರಣ ಯಾವತ್ತೂ ಬದಲಾಗಿಲ್ಲ. ವಿಜಯನಗರದಲ್ಲಿ ಕೇಶವ ಅಂತ ಒಬ್ಬ ಇದ್ದ. ಅವನು ಯಾವಾಗ್ಲೂ ತನ್ನ ಕತ್ತೆ ಮುನ್ನ ಜೊತೆ ಇರ್ತಿದ್ದ. ಅಯ್ಯೋ, ಯಾಕೋ ಮುನ್ನ ಈ ತರ ಕಿರ್ಚ್ಕೋತಾ ಇದ್ಯಾ? ಏನಾಯ್ತು? ಅಯ್ಯೋ, ಬಾಯ್ ಬಿಟ್ಟು ಹೇಳೋದಕ್ಕಾಗಲ್ವೇನೋ ಮುನ್ನ? ಒಂದ್ ವೇಳೆ ನೀನ್ ಮಾತಾಡೋ ಹಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಮುನ್ನ ಕೇಶವನ ಬರೀ ಕತ್ತೆ ಮಾತ್ರ ಅಲ್ಲ, ಅವನು ತನ್ನ ಪರಿವಾರದವನು ಮತ್ತೆ ಸ್ನೇಹಿತ ಕೂಡ ಆಗಿದ್ದ. ಮುನ್ನ, ನೀನು ಒಂದ್ ವೇಳೆ ಕತ್ತೆ ಆಗದೆ ನನ್ನ ಹಾಗೆ ಮನುಷ್ಯ ಆಗಿದ್ದಿದ್ರೆ ನಾನ್ ನಿನ್ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡ್ಬೋದಿತ್ತು. ಹೀಗೆ ಒಂದು ದಿನ ಉಡಂಗನ ಮನೆ ಹತ್ರ ಹೋಗ್ತಾ ಇದ್ದ. ಆಗ ಕೇಶವನ್ಗೆ ಏನ್ ಕೇಳಿಸ್ತು ಅಂದ್ರೆ, ನಾನು ನಿನ್ನ ಕತ್ತೆಯಿಂದ ಮನುಷ್ಯನನ್ನಾಗಿ ಮಾಡಿದ್ದೀನಿ. ನೀನ್ ನೋಡಿದ್ರೆ ನನಗೆ ಎದುರು ಉತ್ತರ ಕೊಡ್ತೀಯಾ? ಮೊದ್ಲು ಇಲ್ಲಿಂದ ಹೋಗೋ, ನನ್ನ ದುಡ್ಡಿನ ಮೇಲಾಣೆ. ಉಡಂಗ ಅಲ್ಲಿ ತನ್ನ ಕೆಲಸದವ್ರಿಗೆ ಬೈತಿದ್ದ. ಆದ್ರೆ ಕೇಶವ ಬೇರೆನೆ ಅರ್ಥ ಮಾಡ್ಕೊಂಡ. ಇವ್ರಂತೂ ಕತ್ತೆನ ಮನುಷ್ಯನಾಗಿ ಮಾಡ್ಬಿಟ್ಟಿದ್ದಾರೆ. ಒಗದು ಒಗದು ನಡಿ, ಬಾ ನನ್ ಜೊತೆ.
ಆಮೇಲೆ ಕೇಶವ ಉಡಂಗನ್ ಹತ್ರ ಹೋದ. ಉಡಂಗನ್ನ ಕರ್ದ. ಉಡಂಕ, ಅಯ್ಯೋ ಉಡಂಕ ಎಲ್ಲಪ್ಪ ಇದ್ಯಾ? ಒಗದು ಹೇಳಪ್ಪ ಏನ್ ಕೆಲ್ಸ? ನೀವಂತೂ ಅದ್ಭುತವಾದ ವ್ಯಕ್ತಿ ಉಡಂಕ ಅಣ್ಣ. ಒಗದು ನನಗೆ ಇವತ್ತಷ್ಟೇ ಗೊತ್ತಾಗಿತ್ತು. ಅಂತದ್ ನಾನೇನಪ್ಪ ಮಾಡ್ದೆ? ನನ್ನ ದುಡ್ಡಿನ ಮೇಲಾಣೆ. ಅಯ್ಯೋ ಇದೇ ನಿಮ್ಮ ದೊಡ್ಡ ವ್ಯಕ್ತಿತ್ವ. ಒಗದು ಚಮತ್ಕಾರ ಮಾಡಿ ಕೂಡ ಏನು ಹೇಳ್ಕೊಳ್ಳೋದೇ ಇಲ್ಲ ನೀವು. ನನ್ನ ಮುನ್ನೂ ಕೂಡ ಮನುಷ್ಯನನ್ನಾಗಿ ಮಾಡ್ಬಿಡಿ. ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಇದನ್ನ ಮನುಷ್ಯನನ್ನಾಗ ಇಲ್ಲ ಅಂತ ಅಂದ್ಬೇಡಿ. ಸ್ವತಃ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಕತ್ತೆನ ಮನುಷ್ಯನನ್ನಾಗಿ ಮಾಡಿದ್ದು. ನೀವು ಅದ್ರ ಜೊತೆ ಮಾತು ಕೂಡ ಆಡ್ತಾ ಇದ್ರಿ. ಅದ್ರ ಬದಲಾಗಿ ನಾನು ನಿಮ್ಗೆ ನಾಣ್ಯ ಕೊಡ್ತೀನಿ. ಒಗದು ಮೊದ್ಲು ಉಡಂಗನ್ಗೆ ಒಂಚೂರು ಅರ್ಥನೇ ಆಗಿರ್ಲಿಲ್ಲ. ಆಮೇಲೆ ಅವನು ಒಂದು ಉಪಾಯ ಮಾಡ್ದ. ನಾನು ಈಗಷ್ಟೇ ನನ್ನ ಹತ್ರ ಕೆಲಸ ಮಾಡ್ತಿದ್ದವನ್ನ ಇಲ್ಲಿಂದ ಓಡಿಸ್ಬಿಟ್ಟೆ. ಈ ಕತ್ತೆ ಅಂತೂ ನನಗೆ ಕೆಲ್ಸಕ್ ಬರುತ್ತೆ. ತುಂಬಾ ಒಳ್ಳೇದೇ ಆಯ್ತು. ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ನನಗೆ ಸ್ವಲ್ಪ ಸಮಯ ಬೇಕು. ಇದನ್ನು ನನ್ನ ಹಾಗೆ ಒಳ್ಳೆ ಮನುಷ್ಯನನ್ನಾಗಿ ಮಾಡ್ಬಿಡಿ ಉಡಂಕ ಅಣ್ಣ. ಬರ್ತೀನಿ ನಾನು. ಉಡಂಕ ಅಣ್ಣ ಹೇಳಿದ ಮಾತನ್ನ ಕೇಳ್ಬೇಕು ನೀನು. ವಾವ್, ಈಗ ನನಗೆ ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ ಉಚಿತವಾಗಿ ಒಬ್ಬ ಕೆಲಸದವನು ಸಿಕ್ಕಾಯ್ತು. ಹಾಗೆ ಜೊತೆಗೆ ದುಡ್ಡು ಕೂಡ. ಕೇಶವನ ಕತ್ತೆ ತುಂಬಾ ಬುದ್ಧಿವಂತ ಆಗಿತ್ತು. ಅವನೇನ್ ಹೇಳಿ ಹೋಗಿದ್ನೋ ಅದನ್ನೆಲ್ಲ ಹಾಗೆ ಕೇಳ್ತಾ ಇತ್ತು. ಕೇಶವನ ಕತ್ತೆ ತುಂಬಾ ಬೇಗನೆ ಕೆಲಸ ಮಾಡಕ್ ಶುರು ಮಾಡ್ತು. ತಗೊಳಪ್ಪ, ನಿನ್ ಸಾಮಾನೆಲ್ಲ ಬಂದಾಯ್ತು. ಬೇಗ ನನ್ ದುಡ್ಡು ಕೊಡು. ನಡಿ. ಹಣ ಬಂತು. ಇವತ್ತು ನನಗೆ ತುಂಬಾ ಕೆಲಸ ಇದೆ. ನಾನ್ ನಿನ್ ಜೊತೆ ಬರೋದಿಕ್ಕಾಗಲ್ಲ ಮುನ್ನ. ಈ ದಿನಸಿನೆಲ್ಲ ನೀನೇ ತಗೊಂಡೋಗಿ ಮಾರುಕಟ್ಟೆಯಲ್ಲಿ ಕೊಟ್ಬಿಟ್ ಬಾ. ಬಂದ್ಯಾ ನನ್ನ ಹುಲಿ? ಅರೆ ವಾ 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 ವಾ, ನೀನಂತೂ ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ. ಮೂರ್ಖರಲ್ಲೇ ಅತಿ ದೊಡ್ಡ ಮೂರ್ಖ ನಿನ್ನ ಮಾಲೀಕ ಆ ಕೇಶವ. ಅಯ್ಯಯ್ಯೋ. ಮುನ್ನ ಮನುಷ್ಯ ಆಗಿದ ತಕ್ಷಣ ಅವನನ್ನ ನಾನು ಕೇಳ್ತೀನಿ, ಮನುಷ್ಯನಾಗಿ ನಿನಗೆ ಹೇಗೆ ಅನ್ನಿಸ್ತಿದೆ ಅಂತ. ಬೇಡ ಹಳೆ ನೆನಪನ್ನ ಯಾಕೆ ಕೆದಕೋದು? ಕತೆ ಆಗೋದು ಯಾರಿಗಿಷ್ಟ ಇದೆ? ಒಗದು ಅಲ್ಲಪ್ಪ, ಒಬ್ಬೊಬ್ನೇ ಯಾವ ವಿಷಯದ ಬಗ್ಗೆ ಮಾತಾಡ್ಕೋತಾ ಇದೀಯಾ? ನಿನ್ ಕತ್ತೆ ಕೂಡ ತುಂಬಾ ತಿಂಗಳುಗಳಿಂದ ಕಾಣಿಸ್ತಾನೆ ಇಲ್ವಲ್ಲ? ಏನು ತಿಂಗಳನ್ಗಟ್ಲೆನಾ? ತುಂಬಾ ತಿಂಗಳಾಗೋಯ್ತಾ? ನಾನು ನನ್ನ ಮುಂದನ್ನ ಉಡಂಕನ ಹತ್ರ ಬಿಟ್ಟು ಉಡಂಕ, ಓ ಉಡಂಕ ಅಣ್ಣ, ಎಲ್ಲಿದ್ಯಪ್ಪ ನೀನು? ಉಡಂಗನ್ಗೆ ಅರ್ಥ ಆಯ್ತು ಕೇಶವ ತನ್ನ ಕತ್ತೆನ್ ಕರ್ಕೊಂಡ್ ಹೋಗಕ್ ಬಂದಿದ್ದಾನೆ ಅಂತ. ಇಷ್ಟೊಂದ್ ಕೆಲ್ಸ ಮಾಡೋ ಕತ್ತೆನ ಅವನ್ ವಾಪಸ್ ಆದ್ರೂ ಹೇಗ್ ಕೊಡ್ತಾ ಇದ್ದ? ನನ್ ಮುನ್ನ ಎಲ್ಲಣ್ಣ? ಮಾರ್ಕೆಟ್ ಅಲ್ಲಿ ನಿನ್ನ ಕಾಣಿಸ್ಲಿಲ್ವಾ? ಅವನೀಗ ಮಾರ್ಕೆಟ್ ನಲ್ಲಿ ಶಾಲಿನ ಅಂಗಡಿ ಇಟ್ಕೊಂಡಿದ್ದಾನೆ. ಏನೋ ಅವನು ತನ್ನ ಅಂಗಡಿ ಬೇರೆ ಇಟ್ಕೊಂಡಿದ್ದಾನ? ಒಗದು ಅವನೀಗ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದಾನಪ್ಪ. ಅಲ್ಲೇ ಎಲೆ ಅಡಿಕೆ ಅಂಗಡಿ ಇದೆಯಲ್ಲ, ಅಲ್ಲೇ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ. ಅಲ್ಲಿಂದ ಕೇಶವ ಹೊರಟ ತನ್ನ ಮುನ್ನಾನ ನೋಡೋದಿಕ್ಕೆ. ತಗೊಳ್ಳಿ, ಬಣ್ಣ ಬಣ್ಣದ ಶಾಲ್ ತಗೊಳ್ಳಿ, ಅದ್ಭುತವಾಗಿರೋ ಶಾಲು ತಗೊಳ್ಳಿ. ಬನ್ನಿ ಶಾಲ್ ತಗೊಳ್ಳಿ.
ವಾಹ್ ಮುನ್ನ ಬಾ ಎಷ್ಟು ಬದ್ಲಾಗ್ಬಿಟ್ಟಿದ್ಯಪ್ಪ ನೀನು ಒಗದು ಆ? ಅಯ್ಯೋ ಯಾರ್ ಮುನ್ನ ಯಾವ ಮುನ್ನ ನನ್ನ ಹೆಸರು ದೀನು ಅಂತ. ದೀನು ನೀನು ಕೆಲ್ಸ ಮತ್ತೆ ಹೆಸರು ಎರಡನ್ನೂ ಬದಲಾಯಿಸ್ಕೊಂಡ್ಬಿಟ್ಯಾ ಒಗದು ಸರಿ ಅದನ್ ಬಿಡು ಮಾತಾಡಿದ್ ಸಾಕು ತಗೋ ಇದನ್ನ ಆ? ಕೇಶವ ಒಂದ್ ಸ್ವಲ್ಪನೂ ಅರ್ಥನೇ ಮಾಡ್ಕೋತಾ ಇರ್ಲಿಲ್ಲ. ಇವನು ತನ್ನ ಮುನ್ನ ಅಲ್ಲ ದೀನು ಅಂತ. ಅಯ್ಯೋ ಇವನು ಹಿಂದೆನೆ ಬಿದ್ದವನಲ್ಲ. ಅಯ್ಯೋ ಮುನ್ನ ನಿಂತ್ಕೊಳ್ಳೋ. ಅಯ್ಯೋ ಮುನ್ನ ಓಡೋಕ್ ಬೇಡ ನಿಂತ್ಕೊಳ್ಳೋ ನನ್ ಮಾತ್ ಕೇಳೋ. ಅಯ್ಯೋ ಮುನ್ನ ನನ್ ಮಾತ್ ಕೇಳೋ. ಮುನ್ನ ಸ್ವಲ್ಪ ನಿಂತ್ಕೊಳ್ಳಪ್ಪ. ಅಯ್ಯೋ ಎಲ್ಲಿ ಹೋದಪ್ಪ ಇವನು ಮುನ್ನ. ಹಾ ಸಿಕ್ಬಿಟ್ಟ. ಅಯ್ಯೋ ಬಿಟ್ಬಿಡು ನನ್ನ, ಬಿಟ್ಬಿಡು. ಅಯ್ಯೋ ಎಲ್ಲೋ ಹೋಗ್ತಾ ಇದೀಯ ಮುನ್ನ. ಆದ್ರೆ ಅಲ್ಲಿ ಜನರೆಲ್ಲ ಸೇರ್ಕೊಂಡ್ಬಿಟ್ರು. ಕೇಶವ ಹೇಳಿದ ಮಾತನ್ ಕೇಳಿ ಅಲ್ಲಿರೋರೆಲ್ಲ ನಗಕ್ ಶುರು ಮಾಡಿದ್ರು. ಕೇಶವ ನಿನ್ನ ಉಡಂಗ ಕತ್ತೆ ಮಾಡಿದಾನೆ. ಇವನು ದೀನು ಕಣೋ ದೀನು. ಇವನು ಮುಂಚೆ ಉಡಂಗನ ಹತ್ರ ಕೆಲಸ ಮಾಡ್ತಿದ್ದ. ಹಿಂಗೆ ಆದ್ರೆ ಕತ್ತೆ ಮನುಷ್ಯ ಆಗೋಕ್ ಸಾಧ್ಯನಾ? ಉಡಂಕ ಇವನನ್ನ ಮೂರ್ಖನನ್ನಾಗ್ ಮಾಡಿರೋ ವಿಷಯ ಗೊತ್ತಾಗಿ ಕೇಶವನ್ಗೆ ತುಂಬಾ ಕೋಪ ಬಂತು. ಉಡಂಕ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ನಾನ್ ನನ್ ಮುಂದನ್ನ ಮನುಷ್ಯನನ್ನ ಮಾಡು ಅಂತ ನಿನ್ನ ಹತ್ರ ಬಿಟ್ಟಿದ್ದೆ. ಆದ್ರೆ ನೀನು ನಿನ್ನ ಮಾತುಗಳಿಂದ ನನ್ನನ್ನೇ ಕತ್ತೆ ಮಾಡ್ಬಿಟ್ಟಿದ್ಯಾ. ಅಯ್ಯೋ ನನ್ನ ಮಾತು ಸ್ವಲ್ಪ ಕೇಳಪ್ಪ, ನನ್ನ ಮಾತು ಕೇಳು. ಅಯ್ಯಯ್ಯೋ ನನ್ನ ತಕಡಿ ಹಾಳಾಗೋಗ್ಬಿಡುತ್ತೆ. ನನ್ನ ದುಡ್ಡಿನ ಮೇಲೆ ಆಣೆ. ನನ್ನ ಕೈಗೆ ಸಿಕ್ಕಾಕೊಂಡ್ರೆ ನಿನ್ಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು. ಒಗದು If you like this video, subscribe to our channel Murthy Media.